ಒಳ್ಳೆ ಉದ್ಯೋಗದಲ್ಲಿರಬೇಕು ಅಂತ ಯಾರಿಗಿಷ್ಟ ಇರಲ್ಲ ಹೇಳಿ. ನೀವು ಇಷ್ಟಪಟ್ಟ ಉದ್ಯೋಗಕ್ಕೆ ಹೋಗಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆ ಬರದೇ ಇರೋ ಥರ ನೋಡ್ಕೊಬೇಕಂದ್ರೆ ಈ ಒಂದು ವ್ರತವನ್ನು ನೀವು ಮಾಡಲೇಬೇಕು. ಈ ವ್ರತ ಮಾಡಿದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಸೊ ತುಂಬ ಜನ ಹೇಳಿದ್ದಾರೆ ಈ ವ್ರತ ಮಾಡಿದ್ದಕ್ಕೆ ಒಳ್ಳೆಯದಾಯಿತು ಅಂತ. ನನಗೂ ಕೂಡ ಪರ್ಸ್ನಲಿ ಫೀಲ್ ಆಗಿದೆ. ಈ ವ್ರತ ಮಾಡಬೇಕಂದ್ರೆ ನಿಮಗೆ 11 ಕೆಂಪು ಹೂವು, 11 ಗರಿಕೆ, 11 ಅಕ್ಷತೆ, 11 ರೂಪಾಯಿ, ಅಡಿಕೆ ಬೆಟ್ಟ ಮತ್ತು ಗಂಧ ಮತ್ತು ನಿಮಗೆ ಗೆಜ್ಜೆ ವಸ್ತ್ರ ಬೇಕು. ಆ್ಯಂಡ್ ಈ ವ್ರತವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬಯೋದಲ್ಲಿ ಲಿಂಕ್ ಇದೆ, ಪ್ಲೀಸ್ ಹೋಗಿ ಒಂದ್ಸರಿ ಚೆಕ್ ಮಾಡಿ. ಈ ವ್ರತವನ್ನು ನೀವು 11 ಮಂಗಳವಾರ ಮಾಡಬೇಕು. ಪ್ರತಿ ಮಂಗಳವಾರ ಇದನ್ನು ಮಾಡಬೇಕು. ಈ ರೀತಿ ಪೂಜೆ ಮಾಡುವಾಗ ನೀವು 11 ರೂಪಾಯಿಯನ್ನು ಹಣ ಕಟ್ಟಿ ಅದಕ್ಕೂ ಕೂಡ ನೀವು ಪೂಜೆ ಮಾಡಬೇಕು. ಈ ರೀತಿಯಾಗಿ 11 ವಾರ 11 ರೂಪಾಯಿಗಳನ್ನು ನೀವು ಅಲ್ಲಿ ಕಟ್ಟಿಡಬೇಕು. ಸೊ ವ್ರತ ಮುಗಿದ ಮೇಲೆ ನೀವು ಗಣೇಶ ದೇವಸ್ಥಾನಕ್ಕೆ ಕೊಡಬೇಕು. ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡಿ.